ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ರೀಸೆಂಟಾಗಿ ನನ್ನ ಕಸಿನ್ ಮನೆ ಒಂದು ಪ್ರಾಜೆಕ್ಟಿಗೆ ಯು ಪಿ ವಿ ಸಿ ಮತ್ತು ಅಲ್ಯೂಮಿನಿಯಂ ಎಕ್ಸ್ಪೀರಿಯನ್ಸ್ ಸೆಂಟರ್ ವಿಸಿಟ್ ಮಾಡೋಣ ಅಂತ ಹೋಗಿದ್ವಿ. ಬೇಸಿಕಲಿ ಅಫ್ಕೋರ್ಸ್ ಫ್ರೀಕ್ವೆಂಟಾಗಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ನನ್ನದೊಂದು ಪ್ರಾಜೆಕ್ಟಲ್ಲಿ ನಾನು ಬ್ಯುಸಿ ಆಗಿದ್ದೀನಿ. ಬಟ್ ಸ್ಟಿಲ್ ನನ್ನ ಇಂಟೆಂಟ್ ಏನು ಅಂದರೆ ಯಾವುದಾದ್ರೂ ಒಂದು ಹೊಸ ಇಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಏನಾದರೂ ಇದ್ದರೆ ಮನೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಡೆಫಿನೆಟ್ಲಿ ಅದನ್ನು ಕ್ಯಾಪ್ಚರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಒಂದು ವಿಶ್. ಟ್ರೆಡಿಷ್ನಲ್ ಆಗಿ ಮನೆ ಕಟ್ಟಬೇಕು ಅಂದ್ಕೊಳ್ತೀವಿ, ಅದ್ರ ಜೊತೆ ಮಾಡರ್ನ್ ಟಚ್ ಇರಲೇಬೇಕು ಅಂತ ನಮ್ದೆಲ್ಲ ವಿಶ್ ಇದ್ದೇ ಇರುತ್ತೆ. ಐದರ್ ನಮಗೆ ಮಾರ್ಕೆಟಲ್ಲಿ ಏನು ಹೊಸ ಪ್ರಾಡಕ್ಟ್ ಬಂದಿದೆ ಅಂತ ನಮಗೆ ಗೊತ್ತಿರಬೇಕು, ಇಲ್ಲ ಇದರ ನಮ್ಮ ಕಾಂಟ್ರಾಕ್ಟರ್ಗಳಿಗೆ ಗೊತ್ತಿರಬೇಕು. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಈಗ ನಾನು ನೋಡಿರೋ ಯು ಪಿ ವಿ ಸಿ ಮತ್ತು ಅಲ್ಯೂಮಿನಿಯಂ ವಿಂಡೋಸ್ಗಳು ತುಂಬಾ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಬಂದಿದ್ದಾವೆ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಅದೇ ಥರ ಫ್ಯೂಚರಲ್ಲೂ ಅಷ್ಟೇ. ಸೊ ಮಾರ್ಕೆಟಿಗೆ ಏನಾದರೂ ಹೊಸ ಟೆಕ್ನಾಲಜಿ ಇಲ್ಲ ಹೊಸ ಪ್ರಾಡಕ್ಟ್ಸ್ ಏನಾದರೂ ಬರ್ತಾ ಇದೆ ಅಂದರೆ ಅದನ್ನು ಖಂಡಿತ ನಿಮ್ಮ ಮುಂದೆ ಬಂದು ಶೇರ್ ಮಾಡ್ಕೊಳ್ತೀನಿ. ಅಫ್ಕೋರ್ಸ್ ಎಷ್ಟು ಫ್ರೀಕ್ವೆಂಟಾಗಿ ನನಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಎನಿ ಯುನೀಕ್ ಪ್ರಾಡಕ್ಟ್ಸ್ 100% ನಾನು ಅದನ್ನು ಕ್ಯಾಪ್ಚರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ದ್ಯಾಟ್ ಅದ್ರ ಪ್ರೈಸು ಮತ್ತು ಬ್ರ್ಯಾಂಡ್ಸ್ಗಳನ್ನ ನೀವು ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಪರ್ಚೇಸ್ ಮಾಡೋಕ್ಕೆ ಹೋಗ್ಬೋದು. ಅದು 100% ನೀವು ಕನ್ಸ್ಟ್ರಕ್ಟ್ ಮಾಡುವಾಗ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ನನ್ನ ಹಳೆ ವೀಡಿಯೋಸ್ ನೋಡಿರ್ತೀರಾ ಅಂತ ನಂಬ್ತೀನಿ. ಯು ಪಿ ವಿ ಸಿ ರಿಲೇಟೆಡ್ ಹಾಕಿದೆ. ನನ್ನ ಮನೇಲಿ ಅರೌಂಡ್ 14-15 ಯು ಪಿ ವಿ ಸಿ ವಿಂಡೋಸ್ ಇನ್ಸ್ಟಾಲ್ ಮಾಡಿದ್ದೆ ಮಹಾಗನಿ ಟೆಕ್ಸ್ಚರಲ್ಲಿ. ತುಂಬ ಚೆನ್ನಾಗೇ ಇದೆ. 2 ವರ್ಷ ಆಯಿತು. 4x4 ಇಲ್ಲ 6x4 ಎಲ್ಲ ಸೈಜಲ್ಲೂ ಹಾಕ್ಸಿದ್ದೆ. ತುಂಬ ಚೆನ್ನಾಗಿ ಬರ್ತಾಯಿದೆ. ನಾನೀಗ ಆ್ಯಕ್ಚುಲಿ 2 ವರ್ಷ ಮೇಲೇ ಆಯಿತು. ಈಗ ಮಾರ್ಕೆಟಲ್ಲಿ ಏನಾದರೂ ಹೊಸ ಡಿಸೈನ್ಸ್ ಏನಾದರೂ ಬಂದಿದೆಯಾ ಅಂತ ಕಸಿನ್ ಮನೆಗೆ ನೋಡೋಕ್ಕೆ ಬಂದಿದ್ದೀವಿ. ಸೊ ಕೆಲವೊಂದು ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ನ ವಿಸಿಟ್ ಮಾಡ್ತಾಯಿದ್ದೀವಿ ಯು ಪಿ ವಿ ಸಿ. ಸುಮಾರು ಕಡೆ ಇರುತ್ತೆ ಬ್ಯಾಂಗ್ಳೂರಲ್ಲಿ. ನಾನೊಂದು 2-3 ವಿಸಿಟ್ ಮಾಡಿದ್ದೀನಿ. ಅದರಲ್ಲಿ ಹೆಸರು ಹೇಳ್ತೀನಿ. ತುಂಬ ಚೆನ್ನಾಗೇ ಇತ್ತು ಪ್ರಾಡಕ್ಟ್ಸ್ ಎಲ್ಲ. ನೋಡಿ, ಇದು ಅಲ್ಯೂಮಿನಿಯಂ ಸಪ್ರೇಟರ್ ಹಾಗೆ ಯೂಸ್ ಮಾಡ್ಕೋಬೋದು. ಹಾಲ್ಗೂ ಕಿಚನ್ಗೂ ಹಾಲಲ್ಲಿ ತುಂಬ ಚೆನ್ನಾಗಿದೆ. ಅಲ್ಯೂಮಿನಿಯಂ ವಿತ್ ಪೌಡರ್ ಕೋಟೆಡ್ ವಿತ್ ವುಡನ್ ಟೆಕ್ಸ್ಚರ್. ನೋಡಿ, ಡೀಟೇಲಾಗಿ ಹೇಳ್ತೀನಿ. ಅದೇ ಥರ ಈ ಪ್ರಾಡಕ್ಟ್ ಇದೆಯಲ್ಲ, ಇದು ಬೈಫೋಲ್ಡಿಂಗ್ ಡೋರ್ ಟೈಪ್. ಇದನ್ನು ಸ್ಪೇಸ್ ಇಲ್ಲ ಅಂದರೆ ಬಾಲ್ಕನಿ ಹಾಗೆ ಕಿಚನ್ ಹಾಲ್ ಸೆಂಟ್ರಲೆಲ್ಲ ಯೂಸ್ ಮಾಡ್ಬೋದು ವಿತ್ ಗ್ಲಾಸ್. ನೋಡಿ, ಐ ಥಿಂಕ್ 5 to 6 mm ಥಿಕ್ನೆಸ್ ಸೆಂಟ್ ಗೋಬಿನ್ ಗ್ಲಾಸೇ ಯೂಸ್ ಮಾಡಿರ್ತಾರೆ. ವೆಲ್, ಇದು ಒನ್ ಆಫ್ ದ ಎಕ್ಸ್ಪೀರಿಯನ್ಸ್ ಸೆಂಟ್ರ್ ನಾಗರಬಾವಿ ಹತ್ರ. ಹೆಸರು ಹೇಳ್ತೀನಿ ಡೀಟೇಲಾಗಿ. ಇವ್ರ ಪ್ರಾಡಕ್ಟೆಲ್ಲ ತುಂಬ ಚೆನ್ನಾಗೇ ಇತ್ತು. ಇದರಲ್ಲಿ ಬೇಸಿಕಲಿ ನಮಗೆ 2 ಥರ ಬೇಕಾಗುತ್ತೆ. ಒಂದು ಫೋಲ್ಡಿಂಗ್ ಥರ ಬೇಕಾಗುತ್ತೆ. ನಾರ್ಮಲ್ ವುಡನ್ ಕಿಟಕಿ ಫೋಲ್ಡ್ ಮಾಡ್ತೀವಲ್ಲ, ಓಪನ್ ಆ್ಯಂಡ್ ಕ್ಲೋಸ್ ಅದು. ಇನ್ನೊಂದು ಸ್ಲೈಡಿಂಗ್ ಟೈಪ್. 2 ಟೈಪ್ ಇರುತ್ತೆ ಇದರಲ್ಲಿ. ನೀವು ಈಗ ನೋಡ್ಬೋದು ಎಲ್ಲ ವಿಂಡೋಸ್ಗಳು ಡಿಫ್ರೆಂಟ್ ಕಲರ್ಸಲ್ಲಿ ಇರ್ತವೆ. ನಾನೇನು ಹೇಳಿದೆ ಅವಾಗ ಅಂದರೆ ಮಹಾಗನಿ ನಾನು ಹಾಕ್ಸಿದ್ದೀನಲ್ಲ, ಅದೇ ಥರನೇ ಇವ್ರದ್ದು ಗೋಲ್ಡನ್ ಓಕ್, ವೈಟ್, ಆಫ್ ವೈಟ್, ಗ್ರೇ, ಬ್ಲಾಕ್ ಮೇಟ್, ವಾಲ್ನಟ್ ಮತ್ತು ಟೀಕ್, ಈ ಫ್ಲೇವರ್ಸ್ ಈ ಕಲರ್ಸಲ್ಲೆಲ್ಲ ಬರ್ತದೆ. ತುಂಬ ಚೆನ್ನಾಗಿದೆ. ಇದನ್ನು ನೋಡ್ತಾ ಇದ್ದೀರಲ್ಲ, ಇದು ಸ್ಲೈಡಿಂಗ್ ಟೈಪ್. 2 ಟ್ರ್ಯಾಕ್ ಮತ್ತು 3 ಟ್ರ್ಯಾಕ್ ಬರುತ್ತೆ. ಸ್ಲೈಡಿಂಗಲ್ಲಿ ನೀವು ಮಸ್ಕಿಟೋ ನೆಟ್ಟು ಇಟ್ಕೋಬೋದು 3 ಟ್ರ್ಯಾಕ್ ಬಂದಾಗ. ಅದೇ ಥರ ಈ ಥರ ಓಪನ್ ಟೈಪ್ ಬಂದಾಗ ಅದರಲ್ಲಿ ಮಸ್ಕಿಟೋ ನೆಟ್ಗಳು ಬರೋಲ್ಲ, ಬಟ್ ಓಪನ್ ಕ್ಲೋಸ್ ಮಾಡ್ಕೋಬೋದು ನಮ್ಮ ವುಡನ್ ವಿಂಡೋಸ್ ಥರನೇ. ಅದೇ ರೀತಿ ಈ ಎಲ್ಲ ಯು ಪಿ ವಿ ಸಿ ವಿಂಡೋಸ್ಗಳಲ್ಲೂ ನಾನು ಆಲ್ರೆಡಿ ನನ್ನ ಪ್ರಿವಿಯಸ್ ವೀಡಿಯೋಲ್ಲಿ ಹೇಳ್ದಂಗೆ ನಮಗೆ ಎನ್ಫೋರ್ಸ್ಮೆಂಟ್ ಹಾಕಿರ್ತಾರೆ. ಅಲ್ಯೂಮಿನಿಯಂ ಇಲ್ಲ ಸ್ಟೀಲ್, ತುಂಬ ಸ್ಟ್ರೆಂತ್ ಬರುತ್ತೆ. ಲೈಫೆಲ್ಲ ತುಂಬ ಕೊಡ್ತಾರೆ. ಈ ಫ್ರೇಮಿಗೆಲ್ಲ ನನಗೆ ಗೊತ್ತಿರಂಗೆ 10-20 ವರ್ಷ ವಾರಂಟಿ ಕೊಡ್ತಾರೆ. ಓನ್ಲಿ ಹಿಂಜಸ್ಗಳಿಗೆ ಅದು ಇದಕ್ಕೆಲ್ಲ ಮಾತ್ರ 5 years ಆ ಥರ ವಾರಂಟಿ ಕೊಡ್ತಾರೆ. ಕ್ಲೈಮೇಟ್, ಮಳೆ, ನೀರಿಗೆಲ್ಲ ಏನು ತೊಂದರೆನೇ ಇಲ್ಲ. ಯು ವಿ ರೆಸಿಸ್ಟೆನ್ಸ್ ಇರುತ್ತೀವಲ್ಲ, ಕಲರು ಚೇಂಜ್ ಆಗೋಲ್ಲ. ಆರಾಮಾಗಿ 10-15 ವರ್ಷ ಬರ್ತವೆ. ಈ ಥರ ಬ್ರಾಂಡೆಡ್ ಪ್ರಾಡಕ್ಟ್ಸಲ್ಲಿ ಇಶ್ಯೂಸ್ ಎಲ್ಲ ತುಂಬ ಕಮ್ಮಿ ಇರುತ್ತೆ. ಬಟ್ ನಾವು ಯಾವಾಗ ಲೋಕಲ್ ಮೇಡ್ಸಿಗೆ ಹೋಗ್ತೀವೋ ಆವಾಗ ಸ್ವಲ್ಪ ಈ ಸೀಲೆನ್ಸ್ ಎಲ್ಲ ಇಶ್ಯೂ ಬರ್ಬೋದು, ಇಂಜಸ್ ಎಲ್ಲ. ಬಟ್ ವಾರಂಟಿ ತೊಗೊಂಡು ಸೇಫಾಗಿ ಇನ್ಸ್ಟಾಲ್ ಮಾಡಿಸಿ. ಬಟ್ ಬ್ರ್ಯಾಂಡೆಡಲ್ಲಿ ಆ ಇಶ್ಯೂಸ್ ಕಮ್ಮಿ. ಇನ್ನು ಪ್ರೈಸ್ ಹೇಳೋದಾದರೆ ಯು ಪಿ ವಿ ಸಿ ವಿಂಡೋಸ್, ಅದು ನಮ್ಮ ಪೌಡ್ರ್ ಕೋಟೆಡ್ ಎಲ್ಲ ಕಲರ್ಡ್ ಏನಿದೆಯಲ್ಲ, ಇದೆಲ್ಲ 1300 ಸ್ಟಾರ್ಟ್ ಆಗುತ್ತೆ ಪರ್ ಸ್ಕ್ವೇರ್ ಫೀಟು. ಇನ್ನು ವೈಟ್ ಪ್ಲೈನ್ ಅಂದರೆ ಇನ್ನೂ ಕಮ್ಮಿ ಆಗುತ್ತೆ ನನಗೆ ಗೊತ್ತಿರೋಂಗೆ. ಸೊ ಅಲ್ಯೂಮಿನಿಯಂ ಅರೌಂಡ್ 1700 800 ಸ್ಟಾರ್ಟ್ ಆಗುತ್ತೆ ಪರ್ ಸ್ಕ್ವೇರ್ ಫೀಟ್. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ತೋರಿಸ್ತೀನಿ ಬನ್ನಿ. ಇದು ಬೈಫೋಲ್ಡಿಂಗ್ ಡೋರ್ಸು. ಆ್ಯಕ್ಚುಲಿ ಇದು ಇಂಡೋರ್ ಮತ್ತು ಔಟ್ಡೋರ್ಗಳಿಗೆ ಸೂಟ್ ಆಗೋವಂಥದ್ದು. ನಮ್ಮ ಬಾಲ್ಕನಿಗೆ ಯೂಸ್ ಮಾಡ್ಕೋಬೋದು ಮತ್ತು ಕಿಚನ್ ಹಾಲಿಗೂ ಸಪ್ರೇಟ್ ಮಾಡ್ಕೊಬೋದು ಸ್ಪೇಸ್ ಇಲ್ಲ ಅಂದಾಗ. ಐ ಥಿಂಕ್ ತುಂಬ ಚೆನ್ನಾಗಿದೆ. ಇದು ಯುನೀಕ್ ಆಗಿದೆ. ಸ್ಲೈಡ್ ಥರ ಓಪನ್ ಮಾಡೋದು ವಿತ್ ಸೆಂಟ್ ಗೋಬಿನ್ ಗ್ಲಾಸೇ ಬರುತ್ತೆ. ತುಂಬ ಒಳ್ಳೆ ಪ್ರಾಡಕ್ಟ್. ಇದಿಷ್ಟು ಈ ಎಕ್ಸ್ಪೀರಿಯನ್ಸ್ ಸೆಂಟ್ರು.
ಇದು ಬಂದ್ಬಿಟ್ಟು ನಾಗರ್ಬಾವಿಯಲ್ಲಿ ಆ್ಯಕ್ಚುಲಿ ಈ ಎಕ್ಸ್ಪೀರಿಯನ್ಸ್ ಸೆಂಟ್ರು. ಐ ಥಿಂಕ್ ಫೆಂಟೆಕ್ ಅಂತ ಹೇಳ್ಬಿಟ್ಟು. ಸೊ ವಿಸಿಟ್ ಮಾಡಿ ನೀವು ಫ್ರೀ ಇದ್ದಾಗ. ಈ ಥರ ಸುಮಾರು ಎಕ್ಸ್ಪೀರಿಯನ್ಸ್ ಸೆಂಟರ್ಗಳಿರ್ತವೆ ಬ್ಯಾಂಗ್ಳೂರಲ್ಲಿ. ಸೊ ಟೈಮ್ ಇದ್ದರೆ ವಿಸಿಟ್ ಮಾಡಿ. ಸೊ ಈಗ ಲೇಟೆಸ್ಟ್ ಪ್ರಾಡಕ್ಟ್ಸ್ಗಳು ಏನೇನು ಬಂದಿದೆ ನೋಡಿ. ಸೊ ಅದರಲ್ಲಿ ನಿಮಗೆ ಪ್ರೈಸ್ ಯಾವ್ದು ಸೂಟ್ ಆಗುತ್ತೋ ನಿಮ್ಮ ಬಜೆಟಿಗೆ ಆ ಥರ ಚೂಸ್ ಮಾಡ್ಕೊಳ್ಳಿ. ಇನ್ನು ನಮ್ಮ ನೆಕ್ಸ್ಟ್ ವಿಸಿಟ್ ಆ್ಯಕ್ಚುಲಿ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ವಿಂಡೋಸ್ ಟೆಕ್ ಅಂತ ಹೇಳ್ಬಿಟ್ಟು, ಅದು ಹೆಚ್ಚು ಕಮ್ಮಿ ನಾಗರ್ಬಾವಿ ಹತ್ರನೇ ಇದೆ. ಇಲ್ಲಿ ಜರ್ಮನ್ ಮೇಡ್ ಮತ್ತು ಲೋಕಲ್ ಮೇಡ್ ಎರಡು ಪ್ರಾಡಕ್ಟ್ಸ್ಗಳ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ನೋಡ್ಬೋದು. ಶೂಕೋ ಮತ್ತು ಅಲುಪಾಸ್ಟ್ ಅನ್ನೋ ಬ್ರ್ಯಾಂಡೆಡ್ಗಳು ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು ಪ್ರಾಡಕ್ಟ್ಸ್ ನೋಡೋಕ್ಕೆ. ಇನ್ಫ್ಯಾಕ್ಟ್ ಇವೆಲ್ಲ ನಾವು ಮನೆ ಕಟ್ಟುವಾಗ 2 ವರ್ಷದ ಮುಂಚೆ ಇತ್ತಿದೆ ಅಂದರೆ ಇನ್ನೂ ಚೆನ್ನಾಗಿರೋದು. ಈ ಪ್ರಾಡಕ್ಟ್ಸ್ ಎಲ್ಲ ನಾವು ಮಿಸ್ ಮಾಡಿಬಿಟ್ವಿ. ಬಟ್ ಎನಿವೆ ತುಂಬ ಚೆನ್ನಾಗಿದೆ. ಇಲ್ಲಿ ಅದೇ ಥರ ಕೇಸ್ಮೆಂಟ್ ವಿಂಡೋಸ್ ಮತ್ತು ಸ್ಲೈಡಿಂಗ್ ವಿಂಡೋಸ್, ಕೇಸ್ಮೆಂಟ್ ಡೋರ್ಸ್ ಮತ್ತು ಸ್ಲೈಡಿಂಗ್ ಡೋರ್ಸ್, ಈ ಥರ ಎಲ್ಲ ಟೈಪ್ಗಳು ಇತ್ತು. ಬೈ ಫೋಲ್ಡಿಂಗ್ ಡೋರ್ಸ್. ಇವ್ರ ಹತ್ರ ಇಷ್ಟೊಂದು ವೆರೈಟಿ ಆಫ್ ಟೆಕ್ಸ್ಚರ್ಗಳು ಇದ್ವು. ಕಲರ್ಸಲ್ಲಿ ನೀವು ನೋಡಿದ್ರೆ ಆಲ್ರೆಡಿ ಒಂದು 30 to 50 ಡಿಫ್ರೆಂಟ್ ಟೆಕ್ಸ್ಚರ್ಸ್ ಇದೆ. ಸೊ ಪ್ರೈಸ್ ಇನ್ ಅರೌಂಡ್ ನಮಗೆ ಇಲ್ಲಿ 1300 ಸ್ಟಾರ್ಟ್ ಆಗಿ ಹಾಗೆ 3500 ಆ ರೇಂಜಲ್ಲೂ ಇದೆ. ಸೊ ತುಂಬ ಚೆನ್ನಾಗಿತ್ತು ಓವರಾಲ್. ಇನ್ನೊಂದು ಎಕ್ಸ್ಪೀರಿಯನ್ಸ್ ಸೆಂಟ್ರನ್ನು ವಿಸಿಟ್ ಮಾಡಿದ್ವಿ. ಇದು ಕಾರ್ತಿಕ್ ಡೋರ್ಸ್ ಆ್ಯಂಡ್ ವಿಂಡೋಸ್, ಬನ್ನೇರ್ಘಟ್ಟ ರೋಡಲ್ಲಿದೆ. ಇಲ್ಲೂ ತುಂಬ ಆಪ್ಷನ್ಸ್ಗಳಿದೆ. ಡೋರ್ಸ್ ವಿಂಡೋಸ್ ಎಲ್ಲ UPVCಯಲ್ಲಿ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಮಾಡ್ತಾರೆ. ತುಂಬ ಅದ್ಭುತವಾಗಿತ್ತು ಇಲ್ಲೂ ಪ್ರಾಡಕ್ಟ್ಸ್. ಸೊ ವಿಸಿಟ್ ಮಾಡಿ. ಟೈಮ್ ಇದ್ದಾಗ ನೀವೆಲ್ಲ ಎಕ್ಸ್ಪೀರಿಯನ್ಸ್ ಸೆಂಟ್ರನ್ನು ವಿಸಿಟ್ ಮಾಡಿ. ಪ್ರೈಸ್ ರೇಂಜ್ ತಿಳ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ. ಸೊ 100% ಇದು ಎಲ್ಲೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ನೀವು ಮನೆಗೆ UPVC ವಿಂಡೋ ಮತ್ತು ಅಲ್ಯೂಮಿನಿಯಂ ವಿಂಡೋಸ್ಗಳನ್ನ ಪರ್ಚೇಸ್ ಮಾಡೋಕ್ಕೆ ಹೋಗುವಾಗ. ಅಲ್ಟಿಮೇಟ್ಲಿ ನಮ್ಮ ಎಲ್ಲ ಇಂಟೆನ್ಷನ್ ಏನಿರಬೇಕು ಅಂದರೆ ಮಾರ್ಕೆಟಲ್ಲಿ ಬೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಬೇಕು, ಪ್ರಾಡಕ್ಟ್ ಯೂಸ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ನಾವು ಒಳ್ಳೆ ಪ್ರೈಸಲ್ಲೇ ತೊಗೋಬೇಕು. ಅದೇ ನನ್ನ ಇಂಟೆನ್ಷನು ಕೂಡ. ಸೊ ನಿಮಗೂ ಇಷ್ಟ ಆಯಿತು ಅನಿಸುತ್ತೆ ಈ ವಿಡಿಯೋ. ಸಪೋರ್ಟ್ ಮಾಡ್ತಾಯಿರಿ, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ಫ್ಯಾಕ್ಟ್ ನನ್ನ ಚಾನಲ್ಗೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇದೇ ಥರ ಲೇಟೆಸ್ಟ್ ಪ್ರಾಡಕ್ಟ್ಸ್ಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಸಿಗೋಣ. ನಾನು ನಿಮ್ಮ ಪ್ರಭು.